ವಾಸುದೇವ್ ರಾವ್ ಆರ್ಥಿಕ ತಜ್ಞರು ವಾಸುದೇವ್ ಕಶ್ಯಪ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ? ನಮಸ್ಕಾರ, ಹೇಳಿ ಸರ್. ನಮಸ್ತೆ. ನೋ ಲೆಫ್ಟ್ ನೋ ರೈಟ್ ಸ್ಟ್ರೈಟ್ ಉತ್ತರಗಳು ನಮಗೆ ಬೇಕು ಈಗ ನಿಮ್ಮಿಂದ. ಒಟ್ಟಾರೆಯಾಗಿ ಈ ಬಾರಿಯ ಬಜೆಟ್ ಏನು ಅನ್ನಿಸ್ತಾ ಇದೆ ಸರ್? ಈ ಬಾರಿಯ ಬಜೆಟ್ ಅಲ್ಲಿ ಕೆಲವಾರು ಅಂಶಗಳನ್ನು ನಾವಿಲ್ಲಿ ಚರ್ಚೆ ಮಾಡಬೇಕಾಗಿರುವಂತಹ ವಿಚಾರಗಳಿವೆ. ಮೊದಲನೇದಾಗಿ ಇವರು ಶಾಂತವೇರಿ ಗೋಪಾಲ್ ಗೌಡ್ರ ಹೆಸರನ್ನಿಟ್ಟಿದ್ದಾರೆ. ಬಹುಶಃ ಅದೇ ರೀತಿಯಲ್ಲಿ ಯಾವ ರೀತಿ ಶಾಂತವೇರಿ ಗೋಪಾಲ ಗೌಡ್ರು ಆಸ್ಪತ್ರೆಯನ್ನು, ವಿಕ್ಟೋರಿಯಾ ಆಸ್ಪತ್ರೆಯನ್ನು ಡೆವಲಪ್ ಮಾಡಿ 1970ರಲ್ಲಿ ಅವರೇ ಹೋಗಿ ಅಡ್ಮಿಟ್ ಆದ್ರಲ್ಲ, ಅದೇ ರೀತಿಯ ಮನಸ್ಥಿತಿ ಉಳಿದ ಎಲ್ಲ ರಾಜಕಾರಣಿಗಳಿಗೂ ಬರಲಿ ಅನ್ನೋ ಕಾರಣಕ್ಕೆ ಇಟ್ಟರೋ ಏನೋ ಗೊತ್ತಿಲ್ಲ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಸರ್ ಓವರ್ ಆಲ್ ಆಗಿ? ಈಗ ಕೆಲವು ಪಟಪಟ ಹಿತಾಸಕ್ತಿ ರಾಜಕಾರಣಿಗಳದ್ದು ಅವ್ರದೇ ಹಾಸ್ಪಿಟ್ಲ್ಗಳಿವೆ, ಅವ್ರದೇ ಮೆಡಿಕಲ್ ಸೆಂಟರ್ಗಳಿವೆ. ಈಗ ಅವರು ಗೋಪಾಲ್ ಗೌಡ ತರ ಜನಸಾಮಾನ್ಯರ ತರ ಯಾಕೆ ಬರ್ತಾರೆ? ಅವರು ಜಾಸ್ತಿ ಆದ್ರೆ, ಹೆಚ್ಚು ಕಮ್ಮಿ ಆದ್ರೆ ಫಾರಿನ್ ಅಮೆರಿಕಾಗ ಹೋಗ್ತಾರೆ. ಇಂಡಿಯಾ ಕರ್ನಾಟಕದಲ್ಲಿ ಮೆಡಿಕಲ್ ಸಿಗಲ್ಲ, ಮೆಡಿಸಿನ್ ಸಿಗೋದಿಲ್ಲ ಅಂತೇಳಿ ಅಮೆರಿಕಾಗ ಹೋಗ್ತಾರೆ, ಯುರೋಪ್ ಹೋಗ್ತಾರೆ, ಬೇರೆ ಬೇರೆ ಕಂಟ್ರಿಗೆ ಹೋಗ್ತಾರೆ. ನಾನಾಗ ಮಾತಾಡ್ತಾ ಅದನ್ನೇ ಹೇಳಿದೆ ಸರ್. ಇನ್ ಕೇಸ್ ಆಫ್ ನಮ್ಮೂರಿನ ಶಾಲೆಗಳನ್ನ ನಾವು ಡೆವಲಪ್ ಮಾಡಿಬಿಟ್ರೆ, ನಮ್ಮೂರಿನ ಸರ್ಕಾರಿ ಆಸ್ಪತ್ರೆಗಳನ್ನ ಡೆವಲಪ್ ಮಾಡಿಬಿಟ್ರೆ, ತಾನು ಹೂಡಿಕೆ ಮಾಡಿರುವಂತ ಆಸ್ಪತ್ರೆಗೆ ಯಾರು ಬರ್ತಾರೆ, ತಾನು ಹೂಡಿಕೆ ಮಾಡಿರುವಂತ ಶಾಲೆಗಳಿಗೆ ಯಾರು ಬರ್ತಾರೆ ಅನ್ನುವಂತ ಭಯ ಇಲ್ಲಿ ಅಲ್ವಾ? ಈಗ ನಾವು ಸ್ವಲ್ಪ ಇನ್ಡೆಪ್ತ್ ಹೋಗೋಣ. ಈಗ ಸಿದ್ದರಾಮಯ್ಯನವರು 17ನೇ ಬಜೆಟ್ ಇದು, ಕರೆಕ್ಟಾ? ಹೌದು, 17ನೇ ಬಜೆಟ್. ಮೊದಲನೇ ಬಜೆಟ್ ಆರ್ಥಿಕ ಮಂತ್ರಿಯಾಗಿ ಮೊದಲನೇ ಬಜೆಟ್ ಮಾಡ್ಕೊಡೋದಕ್ಕೆ ಮಾನ್ಯ ದೇವೇಗೌಡಜಿ ಅವರ ಮೂಲ ಪುರುಷರು, ಅವರ ಸಂಪುಟದಲ್ಲಿ ಇದ್ದತಕ್ಕಂಥ ಸಿದ್ದರಾಮಯ್ಯ ಆ ಬಜೆಟ್ ಮಾಡೋದಕ್ಕೆ ದೇವೇಗೌಡರು ಅದನ್ನ ಅವಕಾಶ ಮಾಡಿಕೊಟ್ಟದನ್ನ, ಅದನ್ನ ಸಿದ್ದರಾಮಯ್ಯ ಮರಿಬಾರ್ದು ಅದನ್ನ. ಎರಡನೇ ಬಜೆಟ್ ಬಂದ್ಬಿಟ್ಟು JH ಪಾಟೀಲ್ ಅವರು, ಸುಮಾರು ಈ ಬಜೆಟ್ ಮಾಡೋದೆಲ್ಲ ದೊಡ್ಡದು. ಬಜೆಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡತಕ್ಕಂಥ ಸಚಿವ ಸಂಪುಟ, ಆ ಕಾಲಘಟ್ಟದ ಮುಖ್ಯಮಂತ್ರಿಗಳು, ಆ ಕಾಲದ ರಾಜಕೀಯ ಮಿತ್ರರು ಅಥವಾ ಈಗ ಶತ್ರುಗಳಾಗಿದ್ದಾರೆ, ಅದನ್ನು ಕೂಡ ಅವ್ರು ಹೇಳ್ಬೋದಾಯ್ತು ಒಂದ್ ಮಾತದನ್ನ. ಏನಂತ, ಬಜೆಟ್ ಮಾಡೋದಕ್ಕೆ ನಾನು 17 ಬಜೆಟ್ ತಿಳಿಯೋದಕ್ಕೆ ನನ್ನ ಮೊಟ್ಟ ಮೊದಲ ರಾಜಕೀಯ ಗುರು HD ದೇವೇಗೌಡರು ಕಾರಣಕರ್ತರು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವ್ರ ಸ್ಥಾನಮಾನನೇ ಬೇರೆ ತರ ಇನ್ನು ಹೆಚ್ಚಾಗ್ತಾ ಇತ್ತು ಅಂತ ಅಲ್ವಾ? ಈಗ ವಾಪಸ್ ಬರೋಣ. ಈಗ 1900 ಅವ್ರು ಶುರು ಮಾಡಿದ ಎಷ್ಟು ಬಜೆಟ್ ಟೋಟಲಿ? 1995ರಿಂದ ಶುರು ಆಯ್ತು ಬಜೆಟ್. 1995 ಶುರು ಆಯ್ತು ಬಜೆಟ್. ಅದನ್ನ ಅಂಕಿಅಂಶಗಳು ಹಾಕೋಣ. ಅವಾಗ ಇದ್ದಿದ್ದೇನು ಆ ಬಜೆಟ್? ದೇವೇಗೌಡ ಮಾರ್ಗದರ್ಶನ ಬಜೆಟ್ 12,000 ಕೋಟಿ ಏನೋ ಇತ್ತು ಸರ್. ಅದ್ರಲ್ಲಿ ಇದ್ದಿದ್ದೇನು ಅಂದ್ರೆ ಎರಡೇ ಇಶ್ಯೂ ಇದ್ದಿದ್ದಲ್ಲಿ. ಒಂದು ಬಡವರಿಗೆ ಅಕ್ಕಿ, 2 ರೂಪಾಯಿ ಅಕ್ಕಿ ಯೋಜನೆ, ಒಂದು ಕೃಷಿ ನೀರಾವರಿ ಮತ್ತು ಹಣದ ಆರ್ಥಿಕ ಸ್ಥಿತಿ ಮಾಡೋದಕ್ಕೋಸ್ಕರ ಅವತ್ತಿನ ದಿನ ಕೈಗೊಂಡ್ರದನ್ನ. 1995-96 ಇದ್ದಿದ್ದು ಕೇವಲ 3 ಬಜೆಟ್ ಒಳಗೆ ಬಹುಶಃ ಒಂದು ಹೊಸದಾದ ಒಂದು ರಾಜಕೀಯ ಮನ್ವಂತರ ಆಯ್ತು. ಬಡವರಿಗೆ ಒಂದು ಅನ್ನದಾಸೋಹ ಅಂತ ಇವಾಗ ಏನ್ ಮಾಡಿದ್ದಾರೆ, ಅನ್ನದಾಸ ಇವತ್ತಿಂದಲ್ಲ, ಅದು ಅವತ್ತಿನ ಅನ್ನಭಾಗ್ಯ ಅಂತಿತ್ತು. ಅನ್ನಭಾಗ್ಯ ಈಗ ಅನ್ನದಾಸೋಹ ಆಗಿದೆ. ಕೃಷಿ ನೀರಾವರಿ, ಕೃಷ್ಣಾ UKP ಕೃಷ್ಣಾ ಏನ್ ತಂದ್ರು, ಅದು ಇದುವರೆಗೂ ಕೂಡ ಬಜೆಟ್ ಏನೇ ಮಾಡಿದ್ರು ಕೂಡ ಕೃಷ್ಣಾ ಮೇಲ್ದಂಡದ ಯೋಜನೆ ಇವತ್ತು ಕೂಡ ಅಪ್ಡೇಟ್ ಆಗ್ಲೇ ಇಲ್ಲ. ಅದು ಎಷ್ಟು ಹಣ ಇಟ್ಟರು ಕೂಡ ಒಣಭೂಮಿಗೆ ನೀರು ತರೋ ಪ್ರಯತ್ನ ಮಾಡ್ಲೇ ಇಲ್ಲ ಇವರು. ಸರ್, ಇದ್ರ ಜೊತೆಲಿ ಈ ಕೆಲವು ಅಂಶಗಳನ್ನು ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಏನಂತ ಹೇಳಿದ್ರೆ, ಈ ಬಾರಿಯ ಬಜೆಟ್ನಲ್ಲಿ ಬಹುಶಃ ಮದ್ರಸಗಳಿಗೇನೋ ಡೆವಲಪ್ ಮಾಡಬೇಕು ಅಂತ ಹೇಳಿ, ಮದ್ರಸಗಳನ್ನ ಡೆವಲಪ್ ಮಾಡಬೇಕು ಅಂತ ಒಂದಿಷ್ಟು ಅಮೌಂಟ್ಗಳನ್ನು ಕಾಯ್ದಿರಿಸಲಾಗಿದೆ. ಸರ್, ನೀವು ಈ ಎಲ್ಲ ವಿಚಾರಗಳು ಗೊತ್ತಿರುವಂಥವ್ರು ಸರ್, ಒಂದು ಗೌರ್ಮೆಂಟ್ ಇಂದ ಮದ್ರಸಗಳು ಡೆವಲಪ್ ಮಾಡಬಹುದು, ಅದು ವಕ್ಫ್ ಅಂಡರ್ ಅಲ್ಲಿ ಬರಲ್ವಾ ಅದು? ಸರ್, ಈಗ ಇನ್ನೊಂದೇನಾದ್ರು ಅದನ್ನೇ ಹೇಳಕ್ ಹೊರಟಿದ್ದು ನಾನು. ಆಗಿನ ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ. ಆಗಿನ ಸಿದ್ದರಾಮಯ್ಯ ಬಡವರಿಗೆ, ಶೋಷಿತರಿಗೆ ಅವರು ಬೆಂಗಾಲ ಅವ್ರು ನಿಂತಿದ್ರು. ಅವ್ರು ಇದ್ದಿದ್ದು ಗುರಿ ಇದ್ದಿದ್ದೇನು, ಒಂದು ಕರ್ನಾಟಕದಲ್ಲಿ ಒಂದು ಬಡತನ ಬರೋದ್ ಬೇಡ, ಒಂದು ಎಲ್ಲಾ ಜನರಿಗೂ ಸಮಾನತೆ ಸಿಗಲಿ, ಎಲ್ಲರಿಗೂ ಸಿಗಲಿ ಅಂತೇಳಿ. ಈಗ ರಾಜಕೀಯದ ಒಂದು ಆಮಿಕೆ ಬೆಳೀತಾ 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 ಏನಾಗುತ್ತೆ ಅಂದ್ರೆ ತುಷ್ಟೀಕರಣ ಬಂದ್ಬಿಡ್ತು. ಅಹಿಂದ ಅನ್ನತಕ್ಕಂಥ ಸೃಷ್ಟಿ ಮಾಡಿದ್ದೇ ತುಷ್ಟೀಕರಣ ಮಾಡೋದಕ್ಕೇನೆ. ಅಹಿಂದನ ಪದ ಹಾಕ್ಬೇಕು. ಈಗ ಸಮಸ್ತ ಕನ್ನಡ ಜನತೆ 139 ಇವತ್ತೇನು ಹೆಚ್ಚು ಮೆಜಾರಿಟಿ ಕೊಟ್ಟು ಗೆಲ್ಸಿದ್ದಾರೆ. ಹಿಂದೂಗಳು ಯಾರು ಇರ್ಲಿಲ್ವಾ ಅಲ್ಲಿ? ಹಿಂದೂಗಳು ಕಣ್ಣಿಗೆ ಕಾಣಿಸ್ಲಿಲ್ವಾ? ಹಿಂದೂಗಳು ಮತ ಕೊಡ್ಲೇ ಇಲ್ವಾ? ಇವ್ರು 139, 140 MLA ಸೀಟ್ಗಳನ್ನ ಹಂಗೆ ಬಾಚ್ಕೊಂಡ್ಬಿಟ್ರಾ? ಈ ಅಲ್ಪಸಂಖ್ಯಾತರು ಮಾತ್ರ ಕೊಟ್ಟಿದ್ದ? ಎಷ್ಟಿದ್ದಾರೆ ಅಲ್ಪಸಂಖ್ಯಾತರು ಶೇಕಡಾವಾರು ನಮ್ಮ ಕರ್ನಾಟಕದಲ್ಲಿ? ನಾಟ್ ಇವನ್ 12%. ಇವ್ರು ಕೊಟ್ಟ ಇವ್ರಿಗೆ ಇಷ್ಟೊಂದು ತುಷ್ಟೀಕರಣ ಮಾಡ್ತಾ ಹೋಗ್ತೀರಿ ನಾವು. ಅವ್ರಿಗೊಂದು ಅವ್ರಿಗೆ ಮೀಸಲಾತಿ ಅಂತೆ, ಅವ್ರ ವಕ್ಸ್ ಬೋರ್ಡಿ ನಾವು ಹೆಣ್ಮಕ್ಳಿಗೆ ಒಂದು
ವಿದ್ಯಾರ್ಥಿ ವೇತನ ಅಂತೆ, ಅವ್ರಿಗೆ ಇನ್ಸೂರೆನ್ಸ್ ಲ್ಯಾಪ್ಟಾಪ್ ಅಂತೆ, ಅವ್ರ ಇನ್ಸೂರೆನ್ಸ್ ಇವೆಲ್ಲ ನೋಡ್ತಾ ಹೋದಾಗ ಏನಾಗತ್ತೆ ಗೊತ್ತಾ ಇಲ್ಲ, ಒಂದ್ ಕಡೆ ಇದು ಧರ್ಮ ಮತ್ತು ಜಾತಿ ಗೋಡೆ ನೀವೇ ಕಟ್ತಾ ಇದಾರೆ. ಒಂದ್ ಕಾಲದಲ್ಲಿ ಇದು ಇರ್ಲಿಲ್ಲ. ನಾವು ಕೂಡ ಆ ಕಾಲದಿಂದ ಬಂದವರು. ಈ ತರ ಗಲಾಟೆಗಳು ಇರ್ಲಿಲ್ಲ. ಈ ಗಲಾಟೆಗಳು ಬೆಳೆಯ ಕಾರಣ ಏನಂತಂದ್ರೆ, ಒಂದ್ ಕಡೆ ರಾಜಕೀಯ ತುಷ್ಟೀಕರಣ, ಇನ್ನೊಂದ್ ಕಡೆ ಧರ್ಮದ ತುಷ್ಟೀಕರಣ. ಅವಾಗ ಏನಾಯ್ತು ನಿಮಗೆ, ಎರಡು ಭಾಗ ಆಗ್ಬಿಡ್ತು ನಮ್ಮ ಕರ್ನಾಟಕ ರಾಜ್ಯ. ಒಂದು ಹಸಿರು, ಒಂದು ಕೇಸರಿ. ಕೇಸರಿಗೆ ಏನ್ ಸಿಟ್ಟು ಬರುತ್ತೆ ಅಂದ್ರೆ, ನಮ್ಗೆ ಯಾಕೆ ಮಾಡ್ತಿಲ್ಲ ಅಂತ ಇವರು. ಹಸಿರಿಗೆ ಏನ್ ಸಿಟ್ಟು ಬರುತ್ತೆ, ನಮ್ಮ ಫಂಡಮೆಂಟಲ್ ರೈಟ್ ಅಂತಾರ ಅವರು, ಯಾರು ಹಸಿರಿನವರು. ಈ ತರ ಇದ್ದಾಗ ಫಂಡಮೆಂಟಲ್ ರೈಟ್ ಹೌದು ಸರ್, ಆದ್ರೆ ಅದು ಅತಿರೇಕಕ್ಕೆ ಹೋಗಬಾರದು ಅನ್ನೋದು ಸರ್ಕಾರ ಇವತ್ತು ಗಮನ ಹರಿಸಬೇಕಾಗುತ್ತೆ. ಯಾಕಂದ್ರೆ ಆಬ್ವಿಯಸ್ಲಿ ಸರ್, ಸರ್ಕಾರ ಒಂದು ವರ್ಗಕ್ಕೆ ಮಾತ್ರ ಹೆಚ್ಚಿನ ಅನುದಾನಗಳನ್ನು ಕೊಡ್ತಾ ಹೋದ್ರೆ ಮತ್ತೊಂದು ವರ್ಗ ರೊಚ್ಚಿಗೆ ಹೇಳ್ದೆ ಎದ್ದೇಳುತ್ತೆ. ಆಗ ಸರ್ಕಾರವೇ ಇವೆರಡರ ನಡುವಿನಲ್ಲಿ ಗಲಾಟೆ ತಂದಿಟ್ಟಂಗಾಗಲ್ವಾ? ಅಲ್ಲ, ಅದನ್ನೇ ಹೇಳ್ತಾ ಇರೋದು. ಈಗ ಎರಡು ಸಮುದಾಯದ ಮಧ್ಯ ಒಂದು ಕಾಲದಲ್ಲಿ ಎಲ್ಲಿತ್ತು ಸರ್, ಒಂದು ಕಾಲದಲ್ಲಿ ನೀವು ಕೂಡ ನೋಡಿರ್ಬೋದು ತಮ್ಮ ಅನುಭವದ ಕ್ಷೇತ್ರದಲ್ಲಿ ಎಲ್ಲಿತ್ತು ಹಿಂದೂ ಮುಸ್ಲಿಂ ಗಲಾಟೆ ಅಂತ. ದಿನ ಬೆಳಗಾರಿ ಹಿಂದೂ ಮುಸ್ಲಿಂ ಗಲಾಟೆ ಅಂತ ಎಲ್ಲಾದ್ರೂ ಬೆಂಕಿ ಅಂದ್ಕೊಂಡಿತ್ತ? ಈಗ ಹಂಗಲ್ಲ. ಬೆಳಿಗ್ಗೆ ನೀವು ಹೊರಗಡೆ ಹೋದ್ರೆ ಎಲ್ಲಿ ಗಲಾಟೆ ಶುರು ಆಗತ್ತಿರತಕ್ಕಂತ ಆತಂಕ ನಿಮ್ಮನ್ನು ಕಾಡುತ್ತೆ. ಎಲ್ಲಿ ಮನೆಯಿಂದ ಹೊರ ಬಿದ್ದವ್ರು ವಾಪಸ್ ಬರಲ್ಲ ಅಂತ ಆಗ್ತಾರೆ. ಅದು ಅವ್ರಾಗ್ಬೋದು, ಇತ್ತು ಈ ಕಡೆ ಆಗ್ಬೋದು ಅಲ್ವಾ? ಇದನ್ನೆಲ್ಲ ಹಚ್ಕೊಡ್ತಾ ಇರೋದು ಯಾರು ಹಚ್ಕೊಡ್ತಾ ಇರೋದು? ಬಜೆಟ್ ಮಾಡಿ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬಜೆಟ್ ಮಾಡಿ, ಅನ್ನ ಭಾಗ್ಯ, ಹಸಿವು ಮುಕ್ತ ಕರ್ನಾಟಕ ಮಾಡಿ. ಅದು ನೀವು ಮಾಡ್ತಾ ಇರೋದೇನು? ಅನ್ನ ಭಾಗ್ಯ, ಹಸಿವು ಮುಕ್ತ ಕರ್ನಾಟಕ ಮಾಡ್ತಿಲ್ಲ. ಕೆಲವೇ ಸಮುದಾಯಕ್ಕೆ ಮಾತ್ರ ನೀವು ಅದನ್ನ ಪ್ರಯೋಜನ ಕೊಡ್ತಿದ್ದೀರಿ. ಲಾಸ್ಟ್ ಬಜೆಟ್ ಅಲ್ಲಿ 10,000 ಕೋಟಿ ರೂಪಾಯಿ ಏನೋ ಇಟ್ರಿ ನೀವು, ಯಾವ್ದು ಅವರ ಒಂದು ಅಲ್ಪಸಂಖ್ಯಾತರ ಒಂದು ಅವ್ರ ಸ್ಲಮ್ ಬೋರ್ಡ್ಗೆ ಡೆವಲಪ್ ಆಗ್ಬೇಕಂತ. ಆಮೇಲೆ ಅವತ್ತು ವಸತಿ ಸೌಕರ್ಯ ಅಂತ ಅವತ್ತೇ ಶುರು ಮಾಡಿದ್ದದು. ಎಷ್ಟು ಜನ ಸಿಕ್ಕಿದೆ ಇವತ್ತು ವಸತಿ? ಎಷ್ಟು ಜನ ಇವತ್ತು ಕೂಡ ಒದ್ದಾಡ್ತಕೊಂಡಿದ್ದಾರೆ? ಇವತ್ತು ಏನು ಆಶ್ರಯ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಯೋಜನೆ. ಯಾವ ಯೋಜನೆ ಫಲಾನುಭವ ಆಗಿದೆ ಹೇಳಿ ಸರ್? ಏನು ದುಡ್ಡು ಇದೆ ಅಂತ ಅನ್ಬಿಟ್ಟು ನೀವು ಘೋಷಣೆ ಮಾಡಿದ್ದೆ ತಲುಪ್ತಾ ಇದೆಯಾ? ಅದು ಕ್ಷೀರ ಬಗ್ಗೆ ಏನಾಯ್ತು? ತಲುಪ್ತಾ ಇದೆಯಾ ಸರ್? ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಕೇಳಿದ್ರೆ, ಈ ಬಾರಿ ಜನರ ಒತ್ತಾಯದ ಮೇರೆಗೆ 56,000 ಹೊಸ ಹುದ್ದೆಗಳನ್ನು ನಾವು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. 56,000 ಹೊಸ ಹುದ್ದೆಗಳು ನಿರ್ಮಾಣ ಮಾಡ್ತಾರೆ, ಓಕೆ. ಆದರೆ ಈಗಿರುವಂಥ 2,84,000 ಹುದ್ದೆಗಳೇನು ಖಾಲಿ ಇವೆಯಲ್ಲ, ಇದನ್ನು ತುಂಬಿಸ್ತೀರಾ ಅಂತ ಕೇಳಿದ್ರೆ ಇದನ್ನಿನ್ನೂ ತುಂಬಿಸಿಲ್ಲ ಸರ್. ಆರ್ಥಿಕ ಇಲಾಖೆ ಇವತ್ತು ಹೇಳ್ತಾ ಇದೆ, ನಮ್ಮ ಹತ್ರ ಅಷ್ಟು ತುಂಬಿಸೋಷ್ಟು ಕೆಪಾಸಿಟಿ ಇಲ್ಲ, ನಮ್ಮ ಹತ್ರ ಇರೋದು ಕೇವಲ 24,000 ಹುದ್ದೆಗಳನ್ನಷ್ಟೇ ಭರ್ತಿ ಮಾಡಬಹುದು, ಅಷ್ಟು ಜನರಿಗೆ ಮಾತ್ರ ಸಂಬಳ ಕೊಡೋಷ್ಟು ಮಾತ್ರ ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ನಡುವಿನಲ್ಲಿ ಇನ್ನಷ್ಟು 56,000 ಹುದ್ದೆಗಳು, ಇದೊಂದು ರೀತಿ ಹಾಸ್ಯಾಸ್ಪದ ಆಗಿಲ್ವಾ? ಅಲ್ಲ, ಇವ್ರು ಏನ್ ಅನ್ಕೊಳ್ತಾರೆ ಅಂತಂದ್ರೆ, ನಮ್ಮ ಕರ್ನಾಟಕ ಜನ ಏನು ನಾವೆಲ್ಲ ಮೂರ್ಖರು, ಏನ್ ಬೇಕಾದ್ರೆ ನಾವು ಅದನ್ನ ಇದು ಏನ್ ಗೊತ್ತಲ್ಲ, ಪದಗಳ ಮುಖಾಂತರ ನಮ್ಮನ್ನ ಏನೋ ಹಿಂದಿಲಿ ಒಂದು ವರ್ಡ್ ಇದೆ ಚೂತಿಯ ಅಂತ ಹೇಳಿ. ಕನ್ನಡದ ಪದಗಳ ಮುಖಾಂತರ, ಪದಭಾಗ್ಯಗಳ ಮುಖಾಂತರ, ಪದಬಂಧ ಅಂತೀವಿ ನೋಡಿ. ಇನ್ನು ಪ್ಲೇಯಿಂಗ್ ಪಂಚ್ ಲೈನ್ ಅಂತ, ಅನ್ಯ ಭಾಗ್ಯ ಆರಂಭ, ರಾಜ್ಯ ಹಸಿವು ಮುಕ್ತಿ ಗುರಿ, ಕೃಷಿ ಭಾಗ್ಯ, ರೈತ ಆದಾಯಕ್ಕೆ ಹೆಚ್ಚಳ ಬತ್ತು, ವಿದ್ಯಾಸಿರಿ, ಹಿಂದುಳಿದ ವಸತಿ ಸೌಲಭ್ಯಕ್ಕೆ ಹಣಕಾಸಿನವರು, ಪಶುಭಾಗ್ಯ, ಪಶುಪಾಲಕರಿಗೆ ಶೂನ್ಯ ಬಿಡಿ ಸಾಲ, ಇಂದಿರಾ ಕ್ಯಾಂಟೀನ್ ಮತ್ತೆ ರೈತರ ಸಾಲ ಮನ್ನಾ ಘೋಷಣೆ. ಸರ್, ರೈತ ಸಾಲ ಮನ್ನಾ ಘೋಷಣೆ ಆದ್ರೆ ಎಷ್ಟು ಜನ ಸತ್ರು ಸರ್? ನೇಣ ಕೊಡ್ತು ಎಷ್ಟು ಜನ ಸತ್ರು ಸರ್? ಯಾವ್ದಾರ ಒಂದು ಔಟ್ಕಮ್ ಇದೆಯಾ ಸರ್? ಅದು ಬೇಡ ಬಿಡಿ ಸರ್. ಇವಾಗ ಎಂತೆಂತ ಇಲಾಖೆಗಳ ಮುಖಾಂತರ ದುಡ್ಡುಗಳು ಏನ್ ಫಂಡಿಂಗ್ ಕೊಟ್ಟಿದ್ರಲ್ಲ, ಆ ದುಡ್ಡುಗಳೆಲ್ಲ ಹೊರ ಬಂದ್ಮೇಲೆ ಕೂಡ ಯಾವ್ದಾದ್ರು ಆ ಕ್ಷೇತ್ರ ಪಾಲಕನಿಗೆ ಅಥವಾ ವ್ಯಕ್ತಿಗೆ, ಆ ಚೇರ್ಮನ್ಗಾಗ್ಲಿ ಅಥವಾ ಬೋರ್ಡ್ MD-ಗಳಿಗಾಗ್ಲಿ ಶಿಕ್ಷೆ ಆಯ್ತಾ ಸರ್? ಅದು ಅವತ್ತು ವಶ ಪಡಿಸ್ಕೊಂಡ್ರೆ ಹೋಲಿ ದುಡ್ಡನ್ನ, ಆ ದುಡ್ಡೆಲ್ಲ ಎಲ್ಲೋಯ್ತದು? ಬ್ಲಾಕ್ ಮನಿ ಅಂತ ಏನ್ ಕರಿತೀವಿ, ಏನು ಕರಪ್ಷನ್ ದುಡ್ಡು ಅಂತ ಕರಿತೀವಿ, ಅದು ಸರ್ಕಾರ ವಶಪಡಿಸ್ಕೊಳ್ಳೋಕೆ ಅವಕಾಶ ಇದೆ. ಅದು ಯಾವ್ದು ಮಾಡ್ತಾ ಇಲ್ಲ. ಬರೀ 6 ಬಜೆಟ್ ಮಾಡಿದೆ, 17 ಬಜೆಟ್ ಮಾಡಿದೆ, 18 ಬಜೆಟ್ ಬಂದೆ. ನನ್ಗೆ ಒಂದೇ ಒಂದು ಆಶ್ಚರ್ಯ ಆಗಿದೆ ಅಂತಂದ್ರೆ, ಕರ್ನಾಟಕ ಮಾಡಲ್ ಅಂತ ಏನ್ ಅನ್ಕೋತಿದ್ದಾರೆ, ವಾಪಸ್ ಬರ್ಬೇಕು 1996 ಇಂದನೂ ಕೂಡ ಸಿದ್ದರಾಮಯ್ಯ ಬದಲಾಗಿದ್ದಾರೆ. ಅವ್ರ ತುಷ್ಟೀಕರಣ ರಾಜಕೀಯ ಇದೆಯಲ್ಲ, ಬಹುಶಃ ತುಷ್ಟೀಕರಣ ರಾಜಕೀಯಗಳೇ ಇವೆಲ್ಲವೂ ಕೂಡ ಈ ಗಲಾಟೆಗಳ ಅವಕಾಶ. ಪಂಚ ಗ್ಯಾರಂಟಿ ಯೋಜನೆ ತಾಳಿ ಉದಾಹರಣೆ ಕೊಡ್ತೀವಿ. ಪಂಚ ಗ್ಯಾರಂಟಿ ಯೋಜನೆ ಹೆಣ್ಮಕ್ಳು ಕೊಡ್ಲಿ, ನೋ ಪ್ರಾಬ್ಲಮ್. ಏನೋ ಅವ್ರ ಮನೆಗೆ 2,000 ರೂಪಾಯಿ ಕೊಡ್ಲಿ. ಹಿರಿಯ ನಾಗರಿಕರು ಏನ್ ಮಾಡಿದ್ರು ಸರ್? ಹಿರಿಯ ನಾಗರಿಕರು ಏನ್ ಮಾಡಿದ್ರು ಅವರು? ಎಲ್ಲಿ ಹೋಗ್ತಾರೆ ಮೆಡಿಸನ್ಗೆ? ಎಲ್ಲಿ ಹೋಗ್ತಾರೆ ಔಷಧಿಗೆ? ಯಾವ ಹಾಸ್ಪಿಟಲ್ ಅವ್ರು ಮೂಸ್ ನೋಡುತ್ತ ಅವ್ರನ್ನ? ಬಸ್ ಫ್ರೀ ಮಾಡಿದ್ರು. ಈಗ ಸಾಲ ಮಕ್ಕಳಿಗೆ ಬಸ್ ಫ್ರೀ ಮಾಡಿದ್ರ? ಎಲ್ಲಿದೆ ಬಸ್ಗಳೇ ಇಲ್ಲ ಮಕ್ಕಳಿಗೆ. ಒಂದ್ ಕಡೆ ಕೊಡ್ತೀನಿ, ಒಂದ್ ಕಡೆ ಕಿತ್ಕೋತೀನಿ. ಒಂದ್ ಕಡೆ ನೀವು ಫ್ರೀಯಾಗಿ ಕೊಡ್ತೀನಿ, ಒಂದ್ ಕಡೆ ಎಲ್ಲ ತೆಗಿತಾರೆ. ಎಲ್ಲಾನು ಕೂಡ ನೋಡಿ, ನಿಮ್ಮ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಯ್ತು,
ಆಲ್ಕೋಹಾಲ್ ಜಾಸ್ತಿ ಆಯ್ತು, Yes. ಆಮೇಲೆ ನಿಮಗೆ ಇನ್ನು ಎಕ್ಸೈಸ್ ಡ್ಯೂಟಿ ಎಲ್ಲವೂ ಜಾಸ್ತಿ. ಒಂದ್ ಕಡೆ ಕೊಡೋ ತರ ಮಾಡೋದು, ಹೊಡೆದಂಗ್ ಮಾಡೋದು, ನೀವು ಹೊತ್ತಾಗ ಮಾಡಿ ಅಂತ ಹೇಳೋದು. ಹ್ಮ್